ಚಾನಲ್ ಅಲ್ಲಿ ವಿಡಿಯೋಸ್ ಹೋಗಿ ಅಲ್ಲಿ ನಾವು ಮೊನ್ನೆ ಪ್ರಭಾ ಟಾಕೀಸ್ ಮುಂದೆ ಆಗಿದಂತ ಕಾರ್ಯಕ್ರಮಗಳ ಬಗ್ಗೆ ಹಾಕಿದೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ಟ್ರೈಲರ್ ಕೂಡ ಹೋಗ್ತಾ ಇರುತ್ತೆ, ಅದು ಕೂಡ ಹಾಕಿದೀವಿ. ದಯಮಾಡಿ ನೋಡಿ ಪ್ರೋತ್ಸಾಹಿಸಿ. ನಮ್ಮ ಚಿತ್ರನಾಯಕ್ ವಿದ್ಯಾ ಮೇಡಮ್ ಅವರು ದಯವಿಟ್ಟು ಜಾಯ್ನ್ ಆಗಿ. ನಿಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ಜನ ಇವತ್ತು ಇದನ್ನ ನೋಡ್ತಾ ಇದ್ದಾರೆ. ಇವತ್ತು ಮಾವುತ ಚಿತ್ರ 2ನೇ ದಿನ, ಆಲ್ಮೋಸ್ಟ್ ನಿನ್ನೆ ಒಂದು ಶೋ, ನಿನ್ನೆ ಒಂದಿನ ಕಳೆದಿದೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಒಳ್ಳೊಳ್ಳೆ ಮಾತಾಡ್ತಿದ್ದಾರೆ. ಅದ್ರಲ್ಲೂ ಆನೆ ಬಗ್ಗೆ ತುಂಬಾ ನೆನ್ಸ್ಕೊತಾ ಇದ್ದಾರೆ. ದಯಮಾಡಿ ಜಾಯ್ನ್ ಆಗಿ. ಸರಿ ಸರಿ, ನಾನು ಗಾಡಿ ತಗೊಳ್ತೀನಿ. ನೀವು ಲೇಟ್ ಆಗಿದೆ ಮಾತಾಡ್ಬಿಟ್ಟು ಹೊರಡ್ತೀಯ? ಮನೇಲಿ ಆರಾಮಾಗಿ ಮಾತಾಡಿ ಅಲ್ಲಿ ಕುತ್ಕೊಬಿಟ್ಟು ಮಾತಾಡಿ. ನಾನು ಯೂಸ್ ಮಾಡ್ಕೊಂಡಿಲ್ಲ. ಥ್ಯಾಂಕ್ಸ್ ಅಣ್ಣ. ಗಾಡಿ ಅಲ್ಲಿ. ಹಲೋ ಸರ್ ಸರ್, ನಮಸ್ಕಾರ. ಮಾತಾಡ್ಕೊಂಡು ಹೋಗಿ, ತೊಂದ್ರೆ ಇಲ್ಲ. ಎಲ್ಲ ಜಾಯ್ನ್ ಆಗ್ತಾ ಇದಾರೆ ಒಬ್ಬೊಬ್ಬರಾಗೆ. ಓಕೆ, ಇಲ್ಲ ನಾನು ರೀಚ್ ಆದೆ. ಓಕೆ ಅದಕ್ಕೆ ಕ್ಯಾಮ್ರಾ ಕರೆಕ್ಟ್ ಇಟ್ಕೊಳ್ಳಿ ಸರ್. ಹಾ ಸರ್. ಓಕೆನಾ ಸರ್? ಸ್ವಲ್ಪ ಮೇಲೆ ತಲೆ ಇದಾಗ್ತದೆ. ಓಕೆ ಸರ್, ಮಾತಾಡಿ ಸರ್, ಕಂಟಿನ್ಯೂ. ನೀವು ಫಸ್ಟ್ ಸರ್ ನಿಮ್ಮ ವ್ಯಕ್ತಿ ಪರಿಚಯ ಮಾಡ್ಕೊಡಿ ಸರ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ. ನನ್ನ ಹೆಸರು ಕೈಲಾಶ್ ಕೊಟ್ಟಪ್ಪ ಅಂತ. ನಾನು ಬೇಸಿಕ್ಲಿ ಮಡಿಕೇರಿಯಿಂದ, ಕೂರ್ಗಿ. ಬಟ್ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಮೈಸೂರಲ್ಲೇ. ನಾನು ಒಂದು 8 ವರ್ಷ ದುಬೈಲಿದ್ದೆ. ಸೊ ಫಿಲಿಂ ಲೈನ್ ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ಹುಚ್ಚು. ಒಳ್ಳೆ ಸ್ಯಾಲ್ರಿ ಎಲ್ಲ ಇತ್ತು. ಆದ್ರೂ ನಂಗೆ ಏನಂದ್ರೆ, ನಂದು ಒಂದು ಡ್ರೀಮ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕಂತ ಒಂದು ಆಸೆ. ಅದೇ ತರ ನಾನು ಫಾರಿನ್ ಬಿಟ್ಟು ಇಲ್ಲ ದುಡ್ಡು ಯಾವ ಬೇಕಾದ್ರೂ ಮಾಡ್ಬೋದು. ಫಸ್ಟ್ ನಮ್ಮ ಕನ್ಸು ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ 8 ವರ್ಷ ನಾನು GCC ಕಂಟ್ರಿಲಿ ಇದ್ದೆ. ಸೊ ಅಲ್ಲಿಂದ ಬಿಟ್ಟು ನಾನು ಕನ್ನಡ ಇಂಡಸ್ಟ್ರಿಗೆ ಬಂದೆ. ಹಾಗಿದೆ, ಕೆಲವೊಂದು ಮೂವೀಸ್ ಆಗಿದೆ. ನಂದು ಫಸ್ಟ್ ಮೂವಿ ಬಂದು ಅಮಾವಾಸ್ಯೆ ಅಂತ, CCL ಪ್ಲೇ ರಾಜೀವ್ ಅವ್ರ ಜೊತೆ. ಆಮೇಲೆ ನಾನು ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ದೆ ಫಾರಿನ್ಗೆ, ಬಟ್ ನಂಗೆ ಹೋಗಕ್ ಮನ್ಸ್ ಬರ್ಲಿಲ್ಲ. ಯಾಕಂದ್ರೆ ಕಲಾ ಸರಸ್ವತಿ ನಾನು ತುಂಬಾ ನಂಬ್ತೀನಿ. ತಾಯಿ ಚಾಮುಂಡೇಶ್ವರಿ, ಕಲಾ ಸರಸ್ವತಿ ನಂಬ್ತೀನಿ. ಸೊ ಕಲಾ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಮಾಡ್ದೆ. ಇವಾಗ ನೆನ್ನೆ ಮಾವುತ ಚಿತ್ರ ರಿಲೀಸ್ ಆಯ್ತು ಸರ್. ಸೊ ಇವಾಗ ನೋಡ್ಬೇಕು. ನೆನ್ನೆ ಒಳ್ಳೆ ಒಂದು ಒಪಿನಿಯನ್ ಬಂತು, ಚಿತ್ರ ಲೈಕ್ ಫಿಲಿಂ ಚೆನ್ನಾಗಿದೆ ಅಂತ. ಸೊ ಇನ್ನು ನೋಡ್ಬೇಕು ಸರ್ ಯಾವ ತರ ಹೋಗುತ್ತೆ ಅಂತ. ಸರ್, ನೀವು ಕೊಡಗಿಂದ ಮೊದಲನೇ ಪ್ರತಿಭೆ. ಇವತ್ತು ಕೊಡಗಿಂದ ಎಷ್ಟೋ ಜನ ಪ್ರತಿಭೆಗಳು ಬಂದಿದ್ದಾರೆ ಇವತ್ತು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಕೊಡಗಿಂದ ನಾನು ಒಬ್ಬ ಅಂತಲ್ಲ. ಇವಾಗ ನನ್ಕಿಂತ ಮೊದ್ಲು AP ರಘು ಸರ್ ಆಗಿರ್ಲಿ, ಪ್ರೇಮಾ ಮೇಡಮ್ ಆಗಿರ್ಲಿ, ಭುವನ್ ಅವ್ರಾಗಿರ್ಲಿ, ಸುಮಾರು ಈ ತರ ಸುಮಾರು ಜನರ ಇದೆ. ಇವತ್ತು ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ನೋಡಿರ್ಬೋದು. ಇವಾಗ ನಾವು ಹೆಜ್ಜೆ ಇಡ್ತಾ ಇದೀವಿ, ಅಂಬೇಕಲ್ ಇಡ್ತಾ ಇದೀವಿ. ಆಲ್ರೆಡಿ ಇವರೆಲ್ಲ ಮಾಡಿ ನಮ್ಗೆ ಅಂತ ಒಂದ್ ಸ್ಥಳ ಬಿಟ್ಟು ಹೋಗಿದ್ದಾರೆ. ಸ್ಪೆಷಲಿ ನಾನು ಎಲ್ಲರಿಗೂ ಹೇಳ್ತಿಲ್ಲ,
ಕೊಡೋದು ಇವಾಗ ರಶ್ಮಿಕಾ ಮಂದಾನ ಮೇಡಮ್ ಆಗ್ಲಿ